ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಇದು ಒಂದು ಆರೋಗ್ಯಕರವಾದ ಟ್ರೆಡಿಷನಲ್ ಡಿಶ್. ನಮ್ಮ ಕಡೆ ಇದನ್ನು ರಾಗಿ ಕೀಲ್ಸ ಅಂತ ಕರೀತಾರೆ. ಕೆಲವು ಕಡೆ ರಾಗಿ ಮಣಿ, ರಾಗಿ ಹಾಲ್ಬಾಯ್ ಅಂತಲೂ ಕರೀತಾರೆ. ಇದನ್ನು ಹೆಚ್ಚಾಗಿ ಶಿವರಾತ್ರಿ ಹಬ್ಬದಲ್ಲಿ ಮಾಡ್ತಾರೆ ಮತ್ತು ಬೇಸಿಗೆ ಕಾಲದಲ್ಲಿ ಮಾಡ್ತಾರೆ. ಇದು ದೇಹನ ತಂಪು ಮಾಡುತ್ತೆ, ಹಾಗಾಗಿ ಬೇಸಿಗೆನಲ್ಲಿ ಹೆಚ್ಚಾಗಿ ಮಾಡ್ತಾರೆ. ನೋಡಿ, ಜೆಲ್ಲಿ ಥರ ಬಂದಿದೆ. ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ನಾನಿಲ್ಲಿ 1 ಕಪ್ಪಷ್ಟು ರಾಗಿನ 4ರಿಂದ 5 ಸಾರಿ ಚೆನ್ನಾಗಿ ತೊಳೆದು ರಾತ್ರಿ ಪೂರ್ತಿ ನೆನೆಸಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳಿಬೇಕು ರಾಗಿನ. ರಾಗಿ ಹೊಟ್ಟಿರುತ್ತೆ, ಅದೆಲ್ಲ ಹೋಗೋ ಥರ ಒಂದು 5ರಿಂದ 6 ಸಾರಿನಾದ್ರು ತೊಳೆದ್ಬಿಟ್ಟು ರಾತ್ರಿ ಪೂರ್ತಿ ನೆನೆಸ್ಬೇಕು. ಅಟ್ಲೀಸ್ಟ್ ಅಂದ್ರೂ ಒಂದು 8 ಅವರ್ಸ್ ಆದರೂ ನೆನೆಸ್ಬೇಕು. ನೆನೆಸಿರೋ ರಾಗಿಯಿಂದ ಹಾಲು ತೆಗಿಬೇಕು. ಅದಕ್ಕಾಗಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಸ್ವಲ್ಪ ರಾಗಿನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸೋಸ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಾದಮೇಲೆ ಈ ಜರಡಿ ಅಥವಾ ವೈಟ್ ಬಟ್ಟೆಯಿಂದ ಸೋಸ್ಕೋಬೇಕು. ರಾಗಿ ಮೇಲ್ಗಡೆ ಏನು ಸಿಪ್ಪೆ ಇರುತ್ತೆ ಅದು ಬರಬಾರ್ದು, ಆ ರೀತಿಯಾಗಿ ಸೋಸ್ಕೋಬೇಕು. ಈ ರೀತಿ ಸ್ಪೂನ್ ಸಹಾಯದಿಂದನೂ ಮಾಡ್ಕೋಬೋದು ಅಥವಾ ಕೈಯಲ್ಲೂ ಕೂಡ ಮಾಡ್ಬೋದು. ಅಷ್ಟು ರಾಗಿನ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಸೋಸ್ಕೊಂಡು ಹಾಲು ತೆಕ್ಕೋಬೇಕು. ನಾನಿಲ್ಲಿ ಕೆಂಪು ರಾಗಿ ತೊಗೊಂಡಿದ್ದೀನಿ. ಕಪ್ಪು ರಾಗಿ ಆದ್ರೂ ತೊಂದರೆ ಇಲ್ಲ, ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಸೋಸ್ಕೊಂಡಾದ ನಂತರ ಈ ಥರ ಉಳಿದಿರೋದನ್ನು ಮತ್ತೆ ಜಾರ್ಗೆ ಹಾಕ್ಕೊಂಡು ಇನ್ನು ಸ್ವಲ್ಪ ರಾಗಿ ಅದ್ರ ಜೊತೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಪ್ರತಿ ಸಾರಿನೂ ಉಳಿದಿರೋದನ್ನು ಸೇರಿಸ್ಕೊಂಡು ರುಬ್ಕೋಬೇಕು. ಅದರಿಂದನೂ ಮತ್ತೆ ಮತ್ತೆ ಹಾಲು ಬರ್ತಾ ಇರುತ್ತೆ. ಲಾಸ್ಟಲ್ಲಿ ಈ ಥರ ಚೆನ್ನಾಗಿ ಹಿಂಡ್ಬಿಟ್ಟು ತೆಕ್ಕೊಂಡ್ರೆ ಇದು ವೇಸ್ಟ್, ಇದರಿಂದ ಮತ್ತೆ ಹಾಲು ಬರಲ್ಲ. ಈ ಉಳಿದಿರೋ ವೇಸ್ಟ್ನ ಏನು ಮಾಡ್ಬೋದಂದರೆ ಬಿಸಿಲಲ್ಲಿ ಒಣಗಿಸಿಟ್ಕೊಂಡು ಅದ್ರ ಜೊತೆ ಸ್ವಲ್ಪ ಮೊಸರು ಮತ್ತು ಕೊಬ್ಬರಿ ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಾಡಿ ಸ್ಕ್ರಬ್ ಥರ ಯೂಸ್ ಮಾಡ್ಕೋಬೋದು. ಸ್ಕಿನ್ನ ಸ್ಮೂತ್ ಮಾಡುತ್ತೆ. ಯಾವಾಗಾದರೂ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೋಡಿ, ಇಷ್ಟು ಹಾಲು ಬಂದಿದೆ. 3.5 ಲೋಟದಷ್ಟು ನೀರನ್ನ ರುಬ್ಬೋದಕ್ಕೆ ಉಪಯೋಗಿಸ್ಕೊಂಡಿದ್ದೀನಿ. 1 ಕಪ್ ರಾಗಿಗೆ 6ರಿಂದ 6.5 ಲೋಟದಷ್ಟು ನೀರು ಬೇಕಾಗುತ್ತೆ. ನಂತರ ಮತ್ತೆ ಸೇರಿಸ್ಕೋತೀನಿ. ಈ ಕಪ್ಪಲ್ಲಿ 1 ಕಪ್ ರಾಗಿ ನಾನು ತೊಗೊಂಡಿದ್ದು. ಅದೇ ಕಪ್ ಅಳತೆನಲ್ಲಿ 1.5 ಕಪ್ಪಷ್ಟು ಬೆಲ್ಲನ ಕರಗಿಸ್ಕೋತಾ ಇದ್ದೀನಿ. ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ಕರಗಿಸ್ಕೋತಾ ಇದ್ದೀನಿ. 1 ಕಪ್ ರಾಗಿಗೆ 1.5 ಕಪ್ಪಷ್ಟು ಬೆಲ್ಲ ಮೀಡಿಯಮ್ ಸ್ವೀಟ್ ಆಗುತ್ತೆ. ಸ್ವೀಟ್ ಜಾಸ್ತಿ ಇಷ್ಟಪಡೋರು ಇನ್ನು ಸ್ವಲ್ಪ ಹಾಕ್ಕೋಬೋದು. 1.25 ಕಪ್ವರೆಗೂ ಹಾಕ್ಕೋಬೋದು. ಬೆಲ್ಲ ಕರಗಿದ್ರೆ ಸಾಕು, ಪಾಕ ಬರೋದೇನು ಬೇಡ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಒಂದು ದಪ್ಪ ತಳದ ಪಾತ್ರೆನ ತೊಗೊಂಡು ಅದಕ್ಕೆ ನಾವು ಮಾಡಿಟ್ಕೊಂಡಿದ್ದಂಥ ರಾಗಿ ಹಾಲನ್ನ ಸೇರಿಸ್ಕೋತಾ ಇದ್ದೀನಿ. ದಪ್ಪ ತಳದ ಪಾತ್ರೆ ಆದರೆ ಒತ್ತೋದು ಸಿಯೋದು ಆಗಲ್ಲ, ಹಾಗಾಗಿ ಸ್ವಲ್ಪ ದಪ್ಪ ಇರೋದನ್ನೇ ತಗೊಳ್ಳಿ. ರಾಗಿ ಹಾಲಿನ ಜೊತೆಗೆ ಮತ್ತೆ 3 ಕಪ್ಪು ನೀರನ್ನ ಸೇರಿಸ್ಕೋತಾ ಇದ್ದೀನಿ. ರುಬ್ಬೋದಕ್ಕೆ 3 ಕಪ್ ಉಪಯೋಗಿಸ್ಕೊಂಡಿದ್ದೆ. ಬೆಲ್ಲ ಕರಗಿಸೋದಕ್ಕೆ ಅರ್ಧ ಕಪ್ ಮತ್ತು ಈಗ 3 ಕಪ್ ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 6.5 ಕಪ್ಪಷ್ಟು ನೀರನ್ನ ಉಪಯೋಗಿಸಿದ್ದೀನಿ. ನೀರನ್ನ ಹಾಕ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕರಗಿಸಿದಂಥ ಬೆಲ್ಲನ ಸೋಸಿ ಸೇರಿಸ್ಕೋಬೇಕು. ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಮೇಲಿಡೋಣ. ಇದನ್ನು ಕೈ ಬಿಡದೆ ತಿರುಗಿಸ್ತಾನೇ ಇರಬೇಕು. ಗಟ್ಟಿ ಆಗೋವರೆಗೂ ತಿರುಗಿಸ್ತಾ ಇರಬೇಕು. ಐ ಫ್ಲೇಮಲ್ಲಿ ಇಟ್ಕೊಂಡು ಕಂಟಿನ್ಯೂಯಸ್ ಆಗಿ ಈ ಥರ ತಿರುಗಿಸ್ತಾ ಇರಿ. ತಿರುಗಿಸೋದು ನಿಲ್ಲಿಸಿದ್ರೆ ತಳ ಹೊತ್ತೋದು ಗಂಟುಗಳಾಗೋದು ಆಗುತ್ತೆ. ಹಾಗಾಗಿ ಕಂಟಿನ್ಯೂಸ್ ತಿರುಗಿಸ್ತಾನೇ ಇರಬೇಕು. ಈ ಕ್ವಾಂಟಿಟಿಗೆ 10ರಿಂದ 15 ನಿಮಿಷ ಬೇಕಾಗುತ್ತೆ ಕುದಿಯೋದಕ್ಕೆ ಸ್ಟಾರ್ಟ್ ಆಗೋದಕ್ಕೆ. ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಕೈ ಬಿಡ್ಬೋದು. ನೋಡಿ, ಗಟ್ಟಿ ಆಗ್ತಾ ಬರ್ತಾ ಇದೆ. ತಿರುಗಿಸುವಾಗ ಸೈಡಲ್ಲೆಲ್ಲ ಅಂಟ್ಕೊಂಡಿರುತ್ತೆ ಪಾತ್ರೆಗೆ, ಅದನ್ನು ಕೂಡ ನೀಟಾಗಿ ತೆಕ್ಕೊಡ್ತಾ ತಿರುಗಿಸ್ಕೋಬೇಕು. ಇಲ್ಲಾಂದರೆ ಅದು ಪಾತ್ರೆಗೆ ಅಂಟ್ಕೊಂಡು ಅಲ್ಲಿ ಗಟ್ಟಿಯಾಗಿಬಿಡುತ್ತೆ. 15 ನಿಮಿಷ ತಿರುಗಿಸಿದ ನಂತರ ಈ ಥರ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಗಟ್ಟಿಯಾಗೂ ಆಗಿರುತ್ತೆ. ಈ ಟೈಮಲ್ಲಿ ಸ್ವಲ್ಪ ತಳ ಒತ್ತಲ್ಲ, ಹಾಗಂತ ಪೂರ್ತಿಯಾಗಿ ಬಿಡೋಕ್ಕೂ ಆಗಲ್ಲ. ಅವಾಗವಾಗ ತಿರುಗಿಸ್ತಾ ಇರಬೇಕು. ಈಗ ನಾನು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೇ ರೀತಿಯಾಗಿ ಗೋಧಿಯಿಂದನೂ ಕೂಡ ಮಾಡ್ತಾರೆ. ಗೋಧಿ ಹಾಲ್ಬಾಯ್ ಅಂತ ಕರೀತಾರೆ. ಮಾಡೋದಕ್ಕೆ ಸ್ವಲ್ಪ ಕಷ್ಟಪಡಬೇಕು, ಆದರೆ ತಿನ್ನೋದಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ನಿಮ್ಮ ಕಡೆ ಈ ಸ್ವೀಟ್ನ ಮಾಡ್ತೀರಾ? ಮಾಡಿದ್ರೆ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ. ಇವಾಗ ತಟ್ಟೆಗೆ ತುಪ್ಪ ಸವರಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಈ ಥರ ತಟ್ಟೆನಾದರೂ ಉಪಯೋಗಿಸ್ಕೋಬೋದು ಅಥವಾ ಮೈಸೂರು ಪಾಕೆಲ್ಲ ಮಾಡುವಾಗ ಟ್ರೇ ಉಪಯೋಗಿಸ್ತೀವಲ್ಲ, ಸ್ಕ್ವೇರ್ ಟ್ರೇ, ಅದನ್ನಾದರೂ ಉಪಯೋಗಿಸ್ಕೋಬೋದು. ಸೈಡ್ಸಿಗೂ ಎಲ್ಲ ನೀಟಾಗಿ ಹಚ್ಕೋಬೇಕು. ತೆಗೆಯುವಾಗ ನೀಟಾಗಿ ಬರುತ್ತೆ ಅಂಟ್ಕೊಳ್ದೆ. ನೋಡಿ, ಆಲ್ಮೋಸ್ಟ್ ಗಟ್ಟಿಯಾಗ್ತಾ ಬಂತು. ಒಂದು 30ರಿಂದ 35 ನಿಮಿಷ ಬೇಕಾಗುತ್ತೆ ಪೂರ್ತಿಯಾಗಿ ಆಗೋದಕ್ಕೆ. ಕೀಲ್ಸ ಚೆನ್ನಾಗಿ ಬೆಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈ ಥರ ಸ್ಪೂನಲ್ಲಿ ಮೇಲಿಂದ ಎತ್ತಿ ಬಿಟ್ಟರೆ ಗಟ್ಟಿಯಾಗಿ ಈ ಥರ ಶೇಪ್ ನಿಲ್ಲಬೇಕು. ಆವಾಗ ಆಗಿದೆ ಅಂತ ಅರ್ಥ. ಆವಾಗಲೂ ಗೊತ್ತಾಗಿಲ್ಲ ಅಂತಂದರೆ ಒಂದು ತಟ್ಟೆನಲ್ಲಿ ನೀರು ಹಾಕ್ಕೊಂಡು ತಟ್ಟೆಗೆ ಇದನ್ನು ಹಾಕಿದ್ರೆ ಗಟ್ಟಿಯಾಗಿ ನಿಲ್ಲಬೇಕು, ಸ್ಪ್ರೆಡ್ ಆಗಬಾರ್ದು.
ನೋಡಿ ಈ ಥರ ಕಲಸಿ ಹೋಗಲ್ಲ, ಆವಾಗ ಆಗಿದೆ ಅಂತ ಅರ್ಥ. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಪ್ಲೇಟಿಗೆ ಹಾಕ್ಕೊಳ್ಳೋಣ. ಕೀಲ್ಸದ ಥಿಕ್ನೆಸ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಟ್ಟೆಗೆ ಹಾಕ್ಕೊಳ್ಳಿ. 1 ಕಪ್ ರಾಗಿ ಅಳತೆಗೆ ಈ ಥರ 2 ಪ್ಲೇಟ್ ಫುಲ್ಲಾಗಿರುತ್ತೆ. ಒಂದು 40 ಪೀಸ್ ಕೀಲ್ಸ ಆಗುತ್ತೆ. ರಾಗಿ ಹಾಲಿಂದ ಮಾಡೋ ಈ ಕೀಲ್ಸ ದೇಹಕ್ಕೆ ತಂಪು ಕೊಡುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು. ರಾಗಿ ಮತ್ತು ಬೆಲ್ಲ ಉಪಯೋಗಿಸೋದ್ರಿಂದ ಎರಡೂ ಕೂಡ ಐರನ್ ರಿಚ್ ಅಂತ ಹೇಳ್ತಾರೆ. ಹೊರಗಡೆ ತರೋ ಸ್ವೀಟ್ಸ್ಗಿಂತ ಈ ಥರ ಮನೆಯಲ್ಲೇ ಆರೋಗ್ಯಕರವಾಗಿ ಮಾಡ್ಕೋಬೋದು. ಒಂದು ಸರಿ ಟ್ರೈ ಮಾಡಿ. ತಟ್ಟೆಗೆ ಹಾಕಾದ್ಮೇಲೆ 1-2 ಸರಿ ಟ್ಯಾಪ್ ಮಾಡಿಬಿಟ್ಟು ಸೆಟ್ ಮಾಡಿ. ಸ್ಪೂನಿಂದ ಮೇಲ್ಗಡೆ ಲೇಯರ್ನ ಈವೆನ್ನಾಗಿ ಮಾಡಿ. ಮೇಲ್ಗಡೆ ಗಸಗಸೆ ಮತ್ತು ಒಣ ಕೊಬ್ಬರಿನ ತುರಿದು ಹಾಕೋತಾ ಇದ್ದೀನಿ. ಗಸಗಸೆನ ಹುರಿದು ಹಾಕೋತಾ ಇದ್ದೀನಿ, ಹಾಗೇನೂ ಕೂಡ ಹಾಕೋಬೋದು. ಇದ್ರ ಜೊತೆ ಗೋಡಂಬಿ ಮತ್ತು ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬೋದು. ಕೀಲ್ಸ ಮಾಡಿದ್ದಾಯಿತು. ಇದನ್ನು ರಾತ್ರಿ ಪೂರ್ತಿ ಬಿಡಬೇಕು, ಇಲ್ಲ ಅಂದರೆ ಅಟ್ಲೀಸ್ಟ್ ಅಂದ್ರೇನು ಒಂದು 5 ಅವರ್ಸ್ ಆದ್ರೂ ಬಿಡಬೇಕಾಗತ್ತೆ. ನೋಡಿ 5 ಅವರ್ಸ್ ಆದಮೇಲೆ ಕಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಯಾವ ಸೈಜಿಗೆ ಬೇಕು, ದೊಡ್ಡದಾಗಿ ಅಥವಾ ಚಿಕ್ಕದಾಗಿ ಸೈಜ್ಗೆ ಕಟ್ ಮಾಡಿಕೊಡಿ. ಹೊರಗಡೆ 1 ದಿನ ಇಡ್ಬೋದು, ಫ್ರಿಜ್ಜಲ್ಲಿ 3 ದಿನದವರೆಗೂ ಇಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಾಫ್ಟಾಗಿ ಜೆಲ್ಲಿ ಥರ ಇದೆ. ಸಮ್ಮರ್ಗೆ ಒಂದೊಳ್ಳೆ ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಟೋಟಲ್ ಆಗಿ 1 ಅವರ್ ಬೇಕಾಗುತ್ತೆ ಇದನ್ನು ಮಾಡೋದಕ್ಕೆ. ರಾಗಿಯಿಂದ ಹಾಲನ್ನ ತೆಗೆದು 30-35 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.